ಈಕಿ ಹಾಯ್ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದೀರಿ ಆರಾಮದೀರಿ ಅನ್ಕೋತೀನಿ. ಇವತ್ತು ನೋಡ್ರಿ ಎಳ್ಳಾಮಸಿ ಅಡುಗೆ ಇವತ್ತೂ ಸ್ಟಾರ್ಟ್ ಮಾಡಿ ನೋಡ್ರಿ. ಇವತ್ತು ಗುರುವಾರ ರಾತ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಈಗ ಶೇಂಗಾದ ಹೋಳ್ಗೆ ಮಾಡತ್ತೀನಿ ನೋಡ್ರಿ. ರಾತ್ರಿ ಗ್ಯಾಸ್ ಮ್ಯಾಗ ಮಾಡಲಿಲ್ಲ, ಒಲೆ ಮೇಲೆ ಮಾಡತ್ತೀನಿ. ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಾಕದಂತ ಹೇಳಿ ಅದಕ್ಕೆ ಈಗ ಒಲೆ ಮ್ಯಾಗೆ ಮಾಡತ್ತೀನಿ ನೋಡ್ರಿ. ಹೊರಗೆ ಈ ಎಳ್ಳಾಮಸಿಗೆ ಸಿಕ್ಕಾಪಟ್ಟೆ ಅಡುಗೆ ತಯಾರಿ ಇರ್ತದೆ. ಈ ಹಿಂಡಿ ಎಲ್ಲನೂ ಮಾಡಿದೆ, ರೊಟ್ಟಿ ಹಿಂಡಿ ಎಲ್ಲನೂ ಆಗೈತೆ ನೋಡ್ರಿ. ಈಗ ಶೇಂಗಾದ ಹೋಳ್ಗೆ ಮಾಡತ್ತೀನಿ. ಈಗ ಮತ್ತು ಬೆಳಗ್ಗೆನೂ ಅಡುಗೆ ಮಾಡಬೇಕು, ಅದಕ್ಕೆ ನಾಳೆ ಎಳ್ಳಾಮಸಿಗೆ ಹೋಗಬೇಕು. ಇವತ್ತು ಶೇಂಗಾದ ಹೋಳ್ಗೆ ಮಾಡತ್ತೀನಿ ನೋಡ್ರಿ. ಒಲೆ ಮ್ಯಾಗೆಲ್ಲನೂ ರಾತ್ರಿ ಶೇಂಗಾದ ಹೋಳ್ಗೆ ಮಾಡೋದಾಯ್ತು. 1.5 kg ಶೇಂಗಾದ ಹೋಳ್ಗೆ ಮಾಡಿದೆ ನೋಡ್ರಿ. ಈಗ ಮಾಡಿಬಿಟ್ಟು ಆಮೇಲೆ ಬೇಳೆ ಎಲ್ಲನೂ ಹಾಕಬೇಕು. ಮುಂಜಾನೆ ಬೇಳೆ ಹೋಳ್ಗೆ ಮಾಡಬೇಕು. ಇನ್ನೂ ಪಲ್ಯಗಳು ಎಲ್ಲ ಅಡುಗೆ ಜಾಸ್ತಿ ಇರ್ತೈತಿ ಮುಂಜಾನೆ ಮಾಡೋಕೆ. ಅದಕ್ಕೆ ಶೇಂಗಾದ ಹೋಳ್ಗೆ ಮಾಡಿಬಿಟ್ಟು ಈಗ ಕಡಲೆಬೇಳೆನ ಕುದ್ಸಕ್ಕೆ ರಾತ್ರಿನೇ ಹಾಕತ್ತೀನಿ ನೋಡ್ರಿ. ಈಗ ಬೇಳೆ ಹೋಳ್ಗೆ ಮಾಡೋಕೆ ಬೇಳೆನ ಹಾಕತ್ತೀನಿ. ಕುದಿಯೋಕೆ ಸ್ವಲ್ಪ ಜಾಸ್ತಿ ಟೈಮ್ ಆಕ್ಕದ. ಅದಕ್ಕೆ ರಾತ್ರಿನೇ ಕುದಿಸಿಟ್ಬಿಟ್ರೆ ಮುಂಜಾನೆ ಮಾಡೋಕೆ ಈಸಿ ಆಕ್ಕದ. ಅದಕ್ಕೆ ಬೇಳೆ ಎಲ್ಲನೂ ಹಾಕಿ ರಾತ್ರಿನೂ ಕುದಿಸ್ಬಿಟ್ಟು ಮಲ್ಕೊಂಡ್ವಿ. ಈಗ ಶುಕ್ರವಾರ ಬೆಳಗ್ಗೆ ನೋಡ್ರಿ, ಬೆಳಗ್ಗೆ ನಸುಕ್ನಾಗೆ ಜಲ್ದಿನೇ ಎದ್ವಿ. 5 ಗಂಟೆಗೆಲ್ಲ ಎದ್ದು ಈಗ ಅಡುಗೆ ಎಲ್ಲನೂ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಮನೆ ಕೆಲಸ ಬಾಂಡೆ ಅವೆಲ್ಲನೂ ಮಾಡಿಕೊಂಡು ಈಗ ಅಡುಗೆನೂ ತಯಾರಿ ಚಾಲೂ ಮಾಡೀವಿ. ಈಗ ಫಸ್ಟಿಗೆ ಕಡ್ಲೆ ಪಲ್ಯ ಮಾಡತ್ತೀವಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಡ್ಲೆ ಪಲ್ಯ ನೋಡ್ರಿ. ಎಳ್ಳಾಮಸಿಗೆ ಕಡ್ಲೆ ಪಲ್ಯ ಇರಲೇಬೇಕು. ಪೂಜೆ ಮಾಡೋಕ್ಕೆಲ್ಲ ಕಡ್ಲೆ ಪಲ್ಯನ ಮಾಡೇ ಮಾಡ್ತಾರೆ ಎಲ್ಲರೂ. ಅದಕ್ಕೆ ಫಸ್ಟ್ ಕಡ್ಲೆ ಪಲ್ಯ ಎಲ್ಲನೂ ಮಾಡಿದೆ ನೋಡ್ರಿ. ಇಷ್ಟೆಲ್ಲ ಅಡುಗೆ ಮಾಡೋದ್ರೊಳಗೆ ಸುಸ್ತೇ ಆಗೋಯ್ತು. ಸಿಕ್ಕಾಪಟ್ಟೆ ಅಡುಗೆ ಮಾಡೋದಿರ್ತೈತಿ. ಹಬ್ಬದ ಖುಷಿ ಒಂದು ಕಡೆ ಇದ್ರೆ ಅಷ್ಟು ಅಡುಗೆ ಮಾಡೋದೊಂದು ಇದು ನೋಡ್ರಿ. ಅದಕ್ಕೆ ಎಲ್ಲನೂ ಮಾಡಿಕೊಂಡು ಹೋಗಿ ಊಟ ಮಾಡೋದು. ಈಗ ಪಲ್ಯ ಮತ್ತು ಉಸಳಿ ಎರಡೂ ಮಾಡಿದೆ ನೋಡ್ರಿ. ಈಗ ಕಟ್ಟಿನ ಸಾರು ಮಾಡಬೇಕು. ಕಟ್ಟಿನ ಸಾರು ಮಾತ್ರ ಭಾರಿ ಟೇಸ್ಟಿ, ಭಾರಿ ಸಿಹಿ ಇರ್ತೈತೆ ಕಟ್ಟಿನ ಸಾರು. ಅದಕ್ಕೆ ಬೇಳೆ ಕುದಿಸಿದ ನೀರು ಇರ್ತೈತಲ್ಲ ಅದರಲ್ಲೇ ಸಾರು ಮಾಡೋದು ನೋಡ್ರಿ. ಈಗ ಅದು ಕಟ್ಟೆಲ್ಲ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಕುದಿಸ್ಕೊಂಡು ಈಗ ಒಗ್ಗರಣೆ ಎಲ್ಲನೂ ಹಾಕತ್ತೀನಿ. ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಮಿಕ್ಸಿಗೆ ಕೊಬ್ಬರಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಮಿಕ್ಸಿಗೆ ಹಾಕಿ ಇದು ಒಗ್ಗರಣೆಗೆ ಹಾಕಿಬಿಟ್ಟು ಒಗ್ಗರಣೆ ಹೊಡೆದ್ಬಿಟ್ಟು ಈ ಕಟ್ಟಿನ ರಸ ಇರ್ತೈತಲ್ಲ ಅದನ್ನ ಹಾಕಿ ಈಗ ಸೂಪರಾಗಿ ಸಾರು ಮಾಡೋದು ಆಯ್ತು ನೋಡ್ರಿ. ಪಲ್ಯ ಸಾರು ಎಲ್ಲನೂ ಮಾಡಿ ನಮ್ಮವ್ವ ಹೋಳ್ಗೆ ಮಾಡಿದ್ರು. ಅವೆಲ್ಲನೂ ಅಡುಗೆ ಏನೇನು ಮಾಡಿದ್ವಿ ಎಲ್ಲನೂ ಕಟ್ಕೊಂಡು ಈಗ ಹೊಂಟೀವಿ ನೋಡ್ರಿ. ಈಗ ಗಾಡಿ ಆಟೋದೊಳಗೆ ನಮ್ಮ ಮನ್ಯಾಗೆಲ್ಲ ಹುಡುಗರು ಸೇರಿ ಹೊಂಟಾರ. ನಾನು ಮಾತ್ರ ಬೈಕ್ ಮ್ಯಾಗ ಹೋದೆ. ಈಗ ನೋಡ್ರಿ ಎಲ್ಲನೂ ಬುತ್ತಿ ಕಟ್ಕೊಂಡು ಇಷ್ಟಿಷ್ಟು ದೊಡ್ಡ ಬುತ್ತಿ ಎಲ್ಲನೂ ಕಟ್ಕೊಂಡು ಗಾಡಿ ಒಳಗೆ ಇಟ್ಕೊಂಡು ಹೋಗತ್ತೀವಿ. ಈ ಥರ ಹೋಗೋ ಖುಷಿನೇ ಬೇರೆ. ಇದು ಈ ಹಳ್ಳಿ ಒಳಗೆ ಮಾತ್ರ ಸಿಗ್ತೈತೆ ನೋಡ್ರಿ. ಎಷ್ಟು ಖುಷಿ ಆಕ್ಕದಂದ್ರೆ ಭಾಳ ಖುಷಿ ಆಕ್ಕದ. ಯಾರೂ ಹೋಗ್ಲಾರ್ದವ್ರು ಸುದೇ ಹೊಲಕ್ಕೆ ಹೋಗ್ತಾರ. ದಾರಿ ಒಳಗೆ ನೋಡ್ರಿ ಇದೆಲ್ಲ ಎತ್ತಿನ ಗಾಡಿ, ಎತ್ತುಗಳು ಎಷ್ಟು ಜನ ಹೊಂಟಿದ್ರು ಎಲ್ಲ ನೋಡಿಬಿಟ್ಟು ಭಾಳ ಖುಷಿ ಆಯ್ತು ನಮಗಂತೂ. ಎಷ್ಟು ಚಂದ ಎತ್ತಿನ ಗಾಡಿ ಹುಡ್ಕೊಂಡು ಎಷ್ಟು ಚಂದ ಹೊಂಟಾರ ನೋಡ್ರಿ. ಇದು ನಮ್ಮ ಊರಿನ ರೈಲ್ವೆ ಸ್ಟೇಷನ್. ಭಾಳ ದೂರ ಐತ್ರಿ ನಮ್ಮ ಹೊಲ. ನಮ್ಮ ಮನೆಯಿಂದ 4 ಕಿಲೋಮೀಟ್ರ್ ಹೊಲ ದೂರ ಐತಿ. ಈಕಿ ಅವ್ರದ್ದೇನು ಮಾಡತ್ತೀನಿ.
ಈಗ ನಮ್ಮ ಹೊಲನ ಸಮೀಪ ಬತ್ತು ನೋಡ್ರಿ. ಇವರು ನಮ್ಮ ಮಾಮಾರು ನೋಡ್ರಿ. ಇಬ್ಬರು ನಮ್ಮ ಮಾಮಾರು ಬೈಕ್ ಮ್ಯಾಗ ಬರತ್ತಿದ್ರು. ಅದನ್ನೆಲ್ಲನೂ ವಿಡಿಯೋ ಮಾಡ್ಯಾಳ ನನ್ನ ಮಗಳು. ಈ ಥರ ವರ್ಷಕ್ಕೊಮ್ಮೆ ಹೋಗೋದು ಭಾಳ ಖುಷಿ ಆಗ್ತದೆ. ಇದು ಬತ್ತು ನೋಡ್ರಿ ನಮ್ಮ ಹೊಲ. ಇದು ನಿಂಬೆ ತೋಟದ ಹೊಲ. ನಮ್ಮ ಮಾಮಾರ ಹೊಲ ನೋಡ್ರಿ. ಈಚೆ ಕಡೆ ಇರೋದು ನಮ್ಮ ಹೊಲ ಐತಿ. ಇದು ಒಂದು ಸೈಡ ರೋಡ್ ಈಚಿಕ ನಮ್ಮ ಹೊಲ, ಆಚೆ ಕಡೆ ನಮ್ಮ ಮಾಮಾರ ಹೊಲ. ನಮ್ಮ ಮಾಮಾರೆಲ್ಲ ಬುತ್ತಿ ತೊಗೊಂಡು ಅವರು ಹೋದ್ರು ನೋಡ್ರಿ. ಒಂದು ನೆರಳಿಗೆ ಕೂತ್ಕೊಂಡು ಎಲ್ಲನೂ ಇಟ್ಕೊಂಡು ಊಟ ಮಾಡೋದು. ಈಗ ಅಷ್ಟು ಗಂಟೆಲ್ಲನೂ ತೊಗೊಂಡು ನಾವು ಈ ಕಡೆ ಬಂದ್ವಿ. ಹೋಗೋಷ್ಟನೇ ಪೇರುಕಾಯಿ ಗಿಡಗಳು ಎಲ್ಲ ಇದ್ದು ಅಲ್ಲಿ ಪೇರುಕಾಯಿ ತಂದು ಕೊಟ್ಟರು. ಅದೇ ತಿನ್ಕೋತ ಕೂತಿದ್ದೆ ನೋಡ್ರಿ. ಹೊಲದಾಗ ಏನರ ಒಂದಷ್ಟು ತಿನ್ನಕ್ಕೆ ಸಿಗ್ತೈತಿ. ತಿನ್ಕೋತ ಇವೆಲ್ಲ ತೊಗೊಂಡು ಕೂತಿದ್ವಿ ಇಲ್ಲಿ. ಇನ್ನು ಪೂಜೆನೂ ಮಾಡ್ಬೇಕು ನೋಡ್ರಿ. ಹೊಲದೊಳಗೆ ಹೋಗಿ ನಾವು ಏನೇನು ತೊಗೊಂಡು ಹೋಗಿರ್ತೀವಿ ಅವೆಲ್ಲನೂ ಈಗ ಬಿಚ್ಚಿ ಪೂಜೆ ಮಾಡ್ಬೇಕು ನೋಡ್ರಿ. ನನ್ನ ಮಗಳು ಫೋಟೋಗೆ ಪೋಸ್ ಕೊಡತ್ತಾಳ ಇಲ್ಲಿ. ಫೋಟೋ ಎಲ್ಲನೂ ತಕ್ಕೊಂಡು ಈಗ ಪೂಜೆನೂ ಮಾಡಬೇಕು. ಎಷ್ಟು ತಿರುಗಾಡಿದ್ರೂ ಸಾಕಾಗಲ್ಲಾಗಿತ್ತು ಅವ್ರಿಗಂತೂ. ಎಲ್ಲರೂ ತಿರುಗಾಡ್ಕೋತ ನಿಂತಿದ್ರು ಫೋಟೋ ತಕ್ಕೋತ. ನಾವೀಗ ಪೂಜೆನೂ ಮಾಡ್ತೀವಿ ನೋಡ್ರಿ. ನಾವು ಬುದ್ಧನ ನಡ್ಕೊಳ್ಳೋದ್ರಿಂದ ಈಗ ಬುದ್ಧನ ಪೂಜೆನೇ ಮಾಡತ್ತೀವಿ. ಈಗ ನನ್ನ ಮಗಳೇ ಪೂಜೆ ಮಾಡತ್ತಾಳ ನೋಡ್ರಿ. ಬುದ್ಧರ ಮೂರ್ತಿ ಎಲ್ಲನೂ ತೊಳೆದು ಅವ್ರ ಮೂರ್ತಿ ತೊಗೊಂಡು ಹೋಗಿದ್ವಿ. ಅದನ್ನು ತೊಳೆದು ಹೂವು ಎಲ್ಲ ಇಟ್ಟು ಅದಕ್ಕೆ ಗಂಧ ಎಲ್ಲನೂ ಹಚ್ಚಿದ್ಲು. ಗಂಧ ಹಚ್ಚಿ ಆಮೇಲೆ ಊದಿನ ಕಡ್ಡಿ ಎಲ್ಲನೂ ಹಚ್ಚಿ ಪೂಜೆ ಮಾಡತ್ತಾಳ ನೋಡ್ರಿ ಈಗ. ಈಗ ಪೂಜೆ ಎಲ್ಲನೂ ಮಾಡ್ದೆ ನೋಡ್ರಿ. ಬುದ್ಧರ ಮುಂದೆ ನಾವು ಏನೇನು ಒಯ್ದಿದ್ವು ಅದನ್ನೆಲ್ಲನೂ ಇಟ್ಟು ಊದಿನ ಕಡ್ಡಿ ಎಲ್ಲ ಹಚ್ಚಿ ಮೇಣಬತ್ತಿ ಹಚ್ಚಿ ಪೂಜೆ ಮಾಡಿ ಈಗ ಚರಗ ಚೆಲ್ಲೋದು ನೋಡ್ರಿ. ಈಗ ಸಜ್ಜೆ ರೊಟ್ಟಿ ಚೌಳಿಕಾಯಿ ಚಾಂಗೋಲ್ ಅಂಥೇಳಿ ನನ್ನ ಮಕ್ಕಳು ಅವ್ರ ಅಕ್ಕ ಎಲ್ಲರೂ ಚರಗ ಚೆಲ್ಲತ್ತಿದ್ರು. ಹೊಲಕ್ಕೆ ತುಂಬ ಅದನ್ನು ಚೆಲ್ಲಬೇಕು ನೋಡ್ರಿ. ಅದನ್ನು ಚೆಲ್ಲಿ ಆಮೇಲೆ ಊಟ ಮಾಡ್ತೀವಿ. ಹೊಲ ಎಲ್ಲನೂ ತಿರುಗಾಡಿ ಹಂಗೆ ಪೂಜೆ ಮಾಡಿದ್ದೆಲ್ಲ ಅದನ್ನು ಹೊಲಕ್ಕೆಲ್ಲ ಚೆಲ್ಲೋದು. ಇದನ್ನೆಲ್ಲ ಮಾಡೋಕ್ಕೆ ಒಂದು ಖುಷಿ ಚಂದ ಇರ್ತೈತಿ. ಹಳ್ಳಿಯಾಗ ಇದನ್ನೆಲ್ಲ ಮಾಡೋಕ್ಕೆ ಸಿಟಿ ಒಳಗೆ ಇದೆಲ್ಲ ಸಿಗೋದಿಲ್ಲ. ಅದಕ್ಕೆ ಹಳ್ಳಿಯೊಳಗೆ ಇದನ್ನೆಲ್ಲ ಸಿಗೋದು. ಸಿಟಿಯವ್ರ ಸದೇನೆ ಈ ಹಬ್ಬಕ್ಕೆ ಹಳ್ಳಿಗೆ ಬಂದು ಇದನ್ನೆಲ್ಲ ಆಚರಿಸ್ತಾರೆ ನೋಡ್ರಿ. ಹಳ್ಳಿಯೊಳಗೆ ಬಂದು ಒಂದಿನ ಊಟ ಮಾಡೋದೇ ಒಂದು ಖುಷಿ ಆಗ್ತದೆ. ಅದಕ್ಕೆ ಎಳ್ಳಾಮಸಿಗೆ ಒಮ್ಮೆ ಆದ್ರೂ ಎಲ್ಲರೂ ಹೊಲಕ್ಕೆ ಹೋಗಿ ಊಟ ಮಾಡ್ತಾರೆ ನೋಡ್ರಿ. ಹಿಂಗೆ ಚರಗ ಎಲ್ಲನೂ ಚೆಲ್ಕೊಂಡು ಬಂದರು. ಈಗ ಪೂಜೆ ಎಲ್ಲ ಮಾಡಿ ಚರಗ ಚೆಲ್ಕೊಂಬಂದಿದ್ದಾಯ್ತು ನೋಡ್ರಿ. ಎಲ್ಲರಿಗೂ ಹಸಿವಾಗಿತ್ತು. ಅದಕ್ಕೆ ಎಲ್ಲ ಕುತ್ಕೊಂಡಿದ್ವಿ. ಈಗ ಊಟನೂ ಎಲ್ಲ ಮಾಡ್ಬೇಕು ನೋಡ್ರಿ. ಈಗ ನಾವೇನೇನು ಕಟ್ಕೊಂಡು ಹೋಗಿವಿ ಅಂದರೆ ಎಲ್ಲನೂ ಇಲ್ಲೇ ಐತೆ ನೋಡ್ರಿ. ಶೇಂಗಾದ ಹೋಳ್ಗೆ ಮೊದಲು ಹಿಂಡಿ ತೊಗೊಂಡು ಹೋಗಿದ್ವಿ. ಶೇಂಗಾದ ಹಿಂಡಿ ಮತ್ತು ಅಗಸೆ ಹಿಂಡಿ ಮತ್ತು ಕಡ್ಲೆ ಪಲ್ಯ ಮತ್ತು ಉಸ್ಲಿ ಮತ್ತು ಬದ್ನಿಕಾಯಿ ಪಲ್ಯನೂ ಮಾಡ್ಕೊಂಡು ಹೋಗಿದ್ವಿ. ಮತ್ತು ಪಲ್ಯಗಳು ಇಷ್ಟು ಮಾಡ್ಕೊಂಡು ಮತ್ತು ಹೋಳ್ಗೆ ಮಾಡ್ಕೊಂಡು ಹೋಗಿದ್ವಿ. ಶೇಂಗಾದ ಹೋಳ್ಗೆ, ಚಪಾತಿ, ಹೂರ್ಣ ಹೋಳ್ಗೆನೂ ಮಾಡ್ಕೊಂಡು ಹೋಗಿದ್ವಿ ನೋಡ್ರಿ. ಮತ್ತು ಸಜ್ಜೆ ರೊಟ್ಟಿ ಒಂದು ಕವರ್ನಾಗ ಹಾಕ್ಕೊಂಡು ಕಿಚ್ಚಿಗೆ ಹಚ್ಚಿದ್ದ ಸಜ್ಜೆ ರೊಟ್ಟಿ ಅವನ್ನೂ ಮಾಡ್ಕೊಂಡು ಹೋಗಿದ್ವಿ. ಮತ್ತು ಅನ್ನ ಮತ್ತು ಕಟ್ಟಿನ ಸಾರು, ಹಪ್ಪಳನೂ ಹುರ್ಕೊಂಡು ಹೋಗಿದ್ವಿ. ಇದನ್ನೆಲ್ಲನೂ ತೊಗೊಂಡು ಹೋಗಿದ್ವಿ ನೋಡ್ರಿ. ಈಗ ಶಿಸ್ತು ಊಟ ಮಾಡೋದಷ್ಟೇ.
ಈಗ ಎಲ್ಲರೂ ಊಟ ಮಾಡಿದ್ವಿ ನೋಡ್ರಿ. ಊಟ ಮಾಡಿ ಈಗ ಹೊಲದ ತುಂಬ ಎಲ್ಲರೂ ಅಡ್ಡಾಡಕ್ಕೆ ಹೋದರು. ನನ್ನ ಮಗಳು, ನಮ್ಮ ಮಾಮನ ಮಗಳು ನೋಡ್ರಿ. ಎಲ್ಲರೂ ಊಟ ಮಾಡಿ ಈಗ ಹೊಲ ಎಲ್ಲನೂ ತಿರುಗಾಡಿ ನೋಡಕ್ಕೆ ಹೊಂಟಾರ. ಎಲ್ಲರೂ ನೋಡಿ ಸುಲ್ಗಾಯಿ ಇತ್ತು, ಸುಲ್ಗಾಯಿನೂ ತಿಂದು ಹೊಲ ಎಲ್ಲನೂ ತಿರುಗಾಡಿದ್ವಿ ನೋಡ್ರಿ. ಈಗ ಎಲ್ಲನೂ ತಿರುಗಾಡಿದ ಆಯ್ತು ನೋಡ್ರಿ. ಎಲ್ಲ ತಿರುಗಾಡಿ ಬಂದು ಮತ್ತು ಎಲ್ಲನೂ ವಾಪಸ್ ಕಟ್ಕೊಂಡು ಈಗ ಮನೆ ಕಡೆ ಮತ್ತೆ ದಾರಿ ಹಿಡಿದ್ವಿ ನೋಡ್ರಿ. ಎಲ್ಲರೂ ಖುಷಿಯಿಂದ ಎಲ್ಲನೂ ಆಚರಣೆ ಮಾಡಿ ಈಗ ಹೊಲಕ್ಕೆ ಹೊಂಟೀವಿ. ಮತ್ತು ಎಲ್ಲರನ್ನೂ ಕಟ್ಕೊಂಡು ಗಾಡಿ ಒಳಗೆ ಇಟ್ಕೊಂಡು ಎಲ್ಲರೂ ಹೊಂಟೀವಿ. ಇವರೆಲ್ಲ ನಮ್ಮ ಫ್ಯಾಮಿಲಿ ಒಳಗಿರೋ ಎಲ್ಲ ಹುಡುಗರು ನೋಡ್ರಿ. ಭಾಳ ಖುಷಿಯಿಂದ ಹೋಗಿ ಬಂದ್ವಿ. ಸೂರ್ಯ ಮುಳುಗಾತಿತ್ತು, 5 ಗಂಟೆ ಆಗಿತ್ತು. ಅದಕ್ಕೆ ವಾಪಸ್ ಮನೆಗೆ ಬರತ್ತೀವಿ ನೋಡ್ರಿ. ಇವತ್ತಂತೂ ಭಾಳ ಎಂಜಾಯ್ ಮಾಡಿದ್ರು ಎಲ್ಲರೂ ಹುಡುಗರು. ಸ್ಕೂಲು ಎಲ್ಲ ರಜೆ ಇತ್ತು. ಅದಕ್ಕೆ ಎಲ್ಲ ಹುಡುಗರು ಬಂದು ಈ ಥರ ಆಚರಣೆ ಮಾಡಿದ್ವಿ. ಹಳ್ಳಿ ಒಳಗೆ ಇಷ್ಟು ಚಂದ ಎಳ್ಳಮಾವಾಸ್ಯೆ ಆಚರಿಸ್ತಾರೆ ನೋಡ್ರಿ. ನಾವು ಈ ಥರ ಎಳ್ಳಮಾವಾಸ್ಯೆ ಆಚರಿಸಿದ್ವಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.